ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇಂದಿನ ವಿಷಯ, ಒಡವೆ ತಂತಾನಾಗಿ ರೆಡಿ ಆಗೋದಿಲ್ಲ, ಅದನ್ನು ರೆಡಿ ಮಾಡಬೇಕಾಗತ್ತೆ. ನೀವೆಲ್ಲರೂ ಹೆಂಗಸರಿಗೆ ಮೂಲವಾಗಿ ಅವರು ಒಂದು ರೀತಿ ಆಭರಣದ ಹುಚ್ಚು, ಚಿನ್ನದ ಹುಚ್ಚು ಕೆಲವರಿಗಿರುತ್ತೆ. ನನಗೆ ಧರಿಸ್ಕೊಳ್ಬೇಕು, ವಾಲೆ, ಉಂಗುರ, ಮೂಗುತ್ತಿ, ಬಳೆ, ಕೆಲವರು ಕಾಲ್ಗೆಜ್ಜೆ ಕೂಡ ಚಿನ್ನದಲ್ಲಿ ಮಾಡಿಸಿ ಹಾಕ್ಕೊಂಡಿರ್ತಾರೆ, ನೋಡಿದ್ದೀನಿ ಸಾಕಷ್ಟು ಜನ. ಸೊ ಈ ರೀತಿ ಹೆಣ್ಣು ಮಕ್ಕಳಿಗೂ ಹುಚ್ಚು, ಕೆಲವರು ಗಂಡು ಮಕ್ಕಳಿಗೂ ಕೂಡ ಆ ರೀತಿ ಇರುತ್ತೆ. ಏನೋ ಬ್ರಾಸ್ಲೆಟ್ ಹಾಕ್ಕೊಂಡಿರ್ತಾರೆ, ಚಿನ್ನ ಹಾಕ್ಕೊಂಡಿರ್ತಾರೆ, ಏನೋ ಮಾಡಿಸಿ ಹಾಕ್ಕೊಂಡಿರ್ತಾರೆ. ಕೆಲವರಂತೂ KG ಗಟ್ಟಲೆ ಚಿನ್ನಗಳನ್ನು ಹಾಕೊಂಡು ಹೋಗಿರ್ತಾರೆ. ಅದಿರಲಿ, ಮೂಲವಾಗಿ ಆ ಒಡವೆಗಳೆಲ್ಲವೂ ಕೂಡ ಭೂಮಿಯಲ್ಲಿ ಚಿನ್ನದ ಗಣಿಯಲ್ಲಿ ಚಿನ್ನ ಸಿಗುತ್ತೆ. ಆ ಚಿನ್ನನೇ ಒಡವೆ ಆಗೋದಕ್ಕೆ ಸಾಧ್ಯವಿಲ್ಲ. ಆ ಚಿನ್ನನ ತಯಾರು ಮಾಡಬೇಕಾಗುತ್ತೆ. ಅಂದರೆ ಸುವರ್ಣ ಅಂದರೆ ಸ್ವರ್ಣ ಅಂತ ಕರೀತಾರೆ, ಅಪರಂಜಿ ಅಂತ ಕರೀತಾರೆ, ಚಿನ್ನ ಅಂತ ಕರೀತಾರೆ. ಅಂದರೆ ಪ್ಯೂರ್ ಈ ರೀತಿ ಚಿನ್ನ. ಇದು ಚಿನ್ನ ಅಲ್ಲ, ಇದು ಪೇಪರ್ ವೆಯ್ಟ್, ಇದು ಆದರೆ ಚಿನ್ನ ಥರ ಇದೆ. ಈ ರೀತಿ ಕರಗಿಸಿ ಒಂದು ಡೈಯಲ್ಲಿ ಹಾಕಿದ್ರೆ ಅದು ಈ ರೀತಿ ಬಿಸ್ಕೆಟ್ ಆಗ್ಬೋದಷ್ಟೇ. ಆದರೆ ಯಾವುದೇ ಕಾರಣಕ್ಕೂ ಅದು ಒಡವೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಒಡವೆ ಮಾಡೋದಕ್ಕೆ ಸ್ವಲ್ಪ ಅದರಲ್ಲಿ ಈ ತಾಮ್ರವನ್ನು ಅಥವಾ ಹಿತ್ತಾಳೆಯನ್ನು, ಯಾವುದೋ ಒಂದು ಬೇರೆ ಧಾತುವನ್ನು ಮಿಶ್ರಣ ಮಾಡಿ ಆ ಒಡವೆಯನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಅದೇನೋ 19 ಟಚ್, 17 ಟಚ್ ಅಂತ ಕರೀತಾರೆ. ಕೆಲವೊಂದು ಆಭರಣಗಳಲ್ಲಿ 30% ಬೇರೆ ಧಾತುಗಳು ಮಿಶ್ರಣವಾಗಿರ್ತವೆ, ಕೇವಲ 70% ಮಾತ್ರ ಚಿನ್ನ ಇರುತ್ತೆ. ಆದರೂ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಚಿನ್ನ ಕೂಡ, ಭೂಮಿಲಿ ಸಿಗೋ ಚಿನ್ನ ಕೂಡ ಅದಕ್ಕಷ್ಟು ಬೆಲೆ. ಆ ಬೆಲೆ ಒಡವೆ ಆಗೋದಕ್ಕೆ ಸಾಕಷ್ಟು ಪ್ರಕ್ರಿಯೆಗಳಲ್ಲಿ ಜರುಗಬೇಕಾಗುತ್ತೆ. ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯ ಅವನು ಅಪರಂಜಿ ಇದ್ದಂಗೆ. ಆದರೆ ಅವನ ಒಂದು ಆಚಾರ ವಿಚಾರಗಳು ಹೇಗಿರ್ತವೆ, ಅವನ ಸಂಸ್ಕಾರಗಳು ಹೇಗಿದೆ, ಅವನ ಚಿಂತನೆಗಳು ಹೇಗಿದೆ, ಅವನ ನಡೆ ನುಡಿ ಗುಣಸ್ವಭಾವಗಳು ಹೇಗಿದೆ, ಅವನು ಯಾವ ವಾತಾವರಣದಲ್ಲಿ ಬೆಳೀತಾನೆ, ಯಾರ ಸಾಂಗತ್ಯವನ್ನು ಪಡ್ಕೊಂಡಿದ್ದಾನೆ, ಯಾರ ಒಡನಾಟದಲ್ಲಿದ್ದಾನೆ, ಯಾರ ಸಂಪರ್ಕದಲ್ಲಿದ್ದಾನೆ, ಅದರ ಮೇಲೆ ಆ ಒಂದು ಅಪರಂಜಿ ಒಡವೆಯಾಗಿ ಭಗವಂತನ ಒಂದು ಮಂದಿರದಲ್ಲಿ ರಾರಾಜಿಸ್ತದೆ. ಹೆಣ್ಣು ಮಕ್ಕಳ ಪೂರ್ಣ ಶರೀರದಲ್ಲಿ ಆವರಿಸ್ಕೊಂಡಿರುತ್ತೆ. ರಾಜರ ಕಿರೀಟ ಆಗುತ್ತೆ. ಇವಾಗ ರಾಜರಿಲ್ಲ, ಆದರೂ ರಾಜರ ಕಿರೀಟ ಈಗಲೂ ಮ್ಯೂಸಿಯಂಗಳಲ್ಲಿ ಕಿರೀಟ ಇದೆ. ಕೆಲವರು ಕತ್ತಿ ಹಿಡಿಗೆ ಚಿನ್ನದಲ್ಲಿ ಮಾಡಿಸ್ಕೊಂಡಿರ್ತಾರೆ. ಏನು ಚಿನ್ನಕ್ಕೆ 1-2 ಸ್ಥಾನಮಾನಗಳು, 100, 1000, ಲಕ್ಷಾಂತರ ಸ್ಥಾನಮಾನ ಗಡಿಯಾರದಲ್ಲಿರ್ತದೆ. ಕೆಲವರು TV ಪ್ಯಾನಲ್ಗಳನ್ನು ಚಿನ್ನದಲ್ಲಿ ಮಾಡಿಸ್ಕೊಂಡಿರ್ತಾರೆ ಅವರ ಶ್ರೀಮಂತಿಕೆಯನ್ನು ತೋರಿಸೋದಕ್ಕೆ. ಆ ಚಿನ್ನದ ಒಂದು ಕಲ್ಲು ಸಿಗುತ್ತೆ, ಆ ಗ್ರಾನೈಟಲ್ಲಿ ಚಿನ್ನ ಇರುತ್ತೆ. ಅದನ್ನು ತಗೊಂಡು ಬಂದು ಮನೆಗೆ ಕಾಲ್ಕಸವನ್ನಾಗಿ ಮಾಡ್ಕೊಂಡಿರ್ತಾರೆ. ಈ ಕೆಲವೊಂದು ಶ್ರೀಮಂತ ದೇಶಗಳಲ್ಲಿ ಬಾತ್ರೂಮ್ ಟಾಯ್ಲೆಟ್ ಟಬ್, ಸ್ನಾನ ಮಾಡುವಂಥದ್ದು, ಅಥವಾ ಆ ಕಮೋಡನ್ನು ಕೂಡ ಚಿನ್ನದಲ್ಲಿ ಮಾಡಿಸ್ಕೊಂಡಿರ್ತಾರೆ. ಅಂದರೆ ಚಿನ್ನಕ್ಕೆ ನೀವು ಯಾವ ರೂಪವನ್ನು ಬೇಕಾದರೂ ಕೊಡಬಹುದು, ಅದು ಬೇರೆ ವಿಚಾರ. ಆದರೆ ಆ ಒಂದು ರೂಪ ಪಡ್ಕೊಳ್ಳೋದಕ್ಕೆ ಭೂಮಿಯಲ್ಲಿ ಸಿಕ್ಕದಂತಹ ಅಪರಂಜಿಯಿಂದ ಆ ರೂಪದವರೆಗೂ ಹಲವಾರು ಹಂತಗಳಿದ್ದಾವೆ. ಆ ಹಂತಗಳನ್ನು ನಾವು ಬಹಳ ಜೋಪಾನವಾಗಿ ಆಯ್ಕೆ ಮಾಡಿಕೊಳ್ಬೇಕು. ಚಿನ್ನ ತಂತಾನಾಗಿ ಹೇಗೆ ಒಡವೆ ಆಗೋದಿಲ್ಲವೋ ಅದೇ ರೀತಿ ಒಬ್ಬ ಮನುಷ್ಯ ಸಾಧಕನಾಗೋದಿಲ್ಲ. ಅವನು ಸಾಧಕನಾಗೋದಕ್ಕೆ ಸಾಧ್ಯವಿಲ್ಲ. ಅವನು ಗುರಿ ತಲುಪೋದಕ್ಕೆ ಸಾಧ್ಯವಿಲ್ಲ. ಅವನು ಕಲೆಗಳನ್ನು, ವಿದ್ಯೆಗಳನ್ನು ತಲುಪೋದಕ್ಕೆ ಸಾಧ್ಯವಾಗೋದಿಲ್ಲ. ಇದೆಲ್ಲವೂ ಒಬ್ಬ ಮಾರ್ಗದರ್ಶಕರ ಸಹಾಯದಿಂದ, ಶಿಕ್ಷಕರ ಸಹಾಯದಿಂದ, ಗುರುವಿನ ಸಹಾಯದಿಂದ ಈ ಒಂದು ಹಂತವನ್ನು ಅವನು ತಲುಪ್ತಾನೆ. ಚಿನ್ನ ತೆಗೆಯೋನು ಒಬ್ಬ, ಆ ಭೂಮಿಯಲ್ಲಿ ಇದು ಚಿನ್ನದ ಗಣಿ ಅಂತ ಕಂಡಿಡಿಯೋನೊಬ್ಬ, ಆ ಕಂಡಿಡಿದನ್ನ ಕಷ್ಟಪಟ್ಟು ಅದನ್ನು ಮೇಲ್ಗಡೆ ತೆಗೆಯೋನೊಬ್ಬ, ಆ ತೆಗೆದಿದ್ದನ್ನು ಕರಗಿಸಿ ಮತ್ತೆ ತಿರ್ಗಾ ಅದನ್ನು ಚಿನ್ನವನ್ನಾಗಿ ಮಾಡ್ತಾನೆ, ಅಪರಂಜಿನ ಚಿನ್ನವನ್ನಾಗಿ ಮಾಡ್ತಾನೆ. ಆ ಚಿನ್ನ ಮಾಡಿದ್ದನ್ನು ಡಿಸೈನ್ ಮಾಡೋನೊಬ್ಬ, ಆ ಡಿಸೈನ್ ಮಾಡಿ ಒಡವೆ ಮಾಡೋನೊಬ್ಬ, ಆಚಾರಿ ಒಡವೆ ಮಾಡ್ತಾನೆ. ಆ ಒಡವೆ ಮಾಡೋನು ಅದಾದ ಮೇಲೆ ಅದಕ್ಕೆ ಅರಳು ಕುಣಿಸೋನೊಬ್ಬ, ಅರಳು ಕುಣಿಸಿದ್ಮೇಲೆ ನೈಸಾಣಿ ಅಂತಾರೆ, ಅದಕ್ಕೆಲ್ಲ ಶೈನಿಂಗ್ ಬರೋ ಥರ ಒಡೆಯೋನೊಬ್ಬ, ಪಾಲಿಷ್ ಮಾಡೋನೊಬ್ಬ.
ಅದಾದ ನಂತರ ಅದನ್ನು ತಗೊಂಡು ಮಳಿಗೆಗೆ ತಗೊಂಡು ಬರೋನೊಬ್ಬ, ಜ್ಯುವೆಲರಿ ಶಾಪ್ಗೆ ಅದನ್ನು ಮಾರೋನು ಇನ್ನೊಬ್ಬ. ಅಂದರೆ ಚಿನ್ನ ಭೂಮಿಲಿಂದ ತೆಗೆಯೋದ್ರಿಂದ ಹಿಡಿದು ಮಾರಾಟ ಆಗೋವರೆಗೂ ಎಷ್ಟೊಂದು ಹಂತಗಳಿದ್ದಾವೆ. ಈ ಎಲ್ಲ ಹಂತಗಳು ನಮ್ಮ ಜೀವನದಲ್ಲಿ, ಅಂದರೆ ಪ್ರತಿಯೊಬ್ಬ ಮನುಷ್ಯ ಅವನು ಅಭಿವೃದ್ಧಿ ಸಮೃದ್ಧಿ ಹೊಂದಬೇಕಾದ್ರೆ, ಯಶಸ್ಸು ಕೀರ್ತಿ ಗಳಿಸ್ಬೇಕಾದ್ರೆ, ಗುರಿ ಸಾಧನೆಯನ್ನು ಮುಟ್ಟಬೇಕಾದ್ರೆ, ಅಥವಾ ಅವನು ಅಂದುಕೊಂಡಿದ್ದನ್ನು ಅವನು ಪಡ್ಕೊಳ್ಬೇಕಾದ್ರೆ, ಆ ಸ್ಥಾನಮಾನವನ್ನು ಗಳಿಸ್ಬೇಕಾದ್ರೆ ಈ ಎಲ್ಲ ಹಂತಗಳು, ಅಂದರೆ ಎಲ್ಲರ ಒಂದು ಕೈ ಸ್ಪರ್ಶವೂ ಅವನ ತಲೆ ಮೇಲೆ, ಹೃದಯದ ಮೇಲೆ, ಅವನ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರಲೇಬೇಕು. ಅವರು ಮುಟ್ಟದೇನೆ ಇಲ್ಲಿ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಎಲ್ಲರೂ ಮನದಟ್ಟು ಮಾಡಿಕೊಳ್ಬೇಕು. ಇದು ಕೆಲವರು ಪಾಪಿಗಳು, ಈ ಅಜ್ಞಾನಿಗಳು, ಮೂರ್ಖರು, ದಡ್ರು, ನಾನೇ ಮಾಡಿಬಿಡ್ತೀನಿ, ನನಗೆ ಯಾರೂ ಸಹಾಯ ಬೇಕಾಗಿಲ್ಲ, ಯಾರ ಮಾರ್ಗದರ್ಶನ ಬೇಕಾಗಿಲ್ಲ, ನಮಗೇನು ಗೊತ್ತಿಲ್ಲ, ನಮ್ಮ ಅಪ್ಪ ಅಮ್ಮ ಬುದ್ಧಿ ಹೇಳ್ಕೊಟ್ಟಿಲ್ವಾ, ಸಾಕು ನಮ್ಮ ಅಪ್ಪ ಅಮ್ಮನಿಗಿಂತ ಬೇರೆ ದೇವರ ಗುರು. ಮನುಷ್ಯನಿಗೆ ಅಪ್ಪ ಅಮ್ಮ, ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ ಅಂತ ಹೇಳ್ಕೊಡ್ತಾರೆ. ಅಂದರೆ ಈ ಮೂರೂ ಜನರು ಬಹಳ ಬಹಳ ಇಂಪಾರ್ಟೆಂಟ್. ಈ ಮಾತೃದೇವೋಭವ, ಪಿತೃದೇವೋಭವ ಜನ್ಮಕ್ಕೆ ಕಾರಣವಾಗ್ತಾರೆ, ಜನ್ಮದಾತರವರು. ಆದರೆ ನಮಗೆ ವಿದ್ಯಾ ಬುದ್ಧಿ ಜ್ಞಾನವನ್ನು ನೀಡುವಂಥವ್ರು ಗುರುದೇವೋಭವ. ಸೊ ಗುರುವಿಗೆ ದೇವರ ಸ್ಥಾನ ಕೊಟ್ಟಿರ್ತೀರಿ. ಅಪ್ಪ ಅಮ್ಮ ಇಬ್ಬರೂ ಕೂಡ ಗುರುವಿನಲ್ಲಿ ನೆಲೆಸಿರ್ತಾರೆ. ಆದ್ದರಿಂದ ಅವರ ಒಂದು ಸ್ಪರ್ಶವಾಗದೇನೆ ಖಂಡಿತವಾಗಲೂ ನಾವು ಏನನ್ನೂ ಮಾಡೋದಕ್ಕೆ ಸಾಧ್ಯವಿಲ್ಲ, ನಮ್ಮ ಕೈಯಿಂದ ಏನೂ ಆಗೋದೂ ಇಲ್ಲ. ಆ ರೀತಿ ನೀವು ಕೂಡ ನಿಮ್ಮ ಒಂದು ಜೀವನದಲ್ಲಿ ಏನೋ ಒಂದು ಮಹತ್ತರವಾದದ್ದನ್ನು, ಬೃಹದಾಕಾರವಾಗಿರುವಂಥದ್ದನ್ನು, ದೊಡ್ಡದೇನೋ ಮಾಡಬೇಕು ಅಂತಂದರೆ ಇವರೆಲ್ಲರ ಒಂದು ಸ್ಪರ್ಶ ಆಗಲೇಬೇಕು ನಿಮಗೆ. ಆ ಸ್ಪರ್ಶ ಆಗದೇ ನೀವು ಆ ಜ್ಯುವೆಲರಿ ಶಾಪಲ್ಲಿ ಗಣಿಲಿದ್ದ ಚಿನ್ನ ಹೇಗೆ ಮಾರಾಟಕ್ಕೆ ಬರ್ತದೆ ಶೋರೂಮಲ್ಲಿ, ಅಲ್ಟಿಮೇಟ್ ಲೆವೆಲ್, ಅಂತಿಮದಲ್ಲಿ ಅದಕ್ಕೊಂದು ರೂಪ ಕೊಟ್ಟು ಪಾಲಿಶ್ ಗಿಲಿಶ್ ಎಲ್ಲ ಆಗಿ ಶೋರೂಮ್ನಲ್ಲಿ ಇರುತ್ತಲ್ಲ, ಆ ರೀತಿ. ಅಂದರೆ ನಿಮ್ಮ ಸಾಧನೆ ಆಯಿತು, ನಿಮ್ಮ ಗುರಿಯನ್ನು ಮುಟ್ಟಿದ್ರಿ, ನೀವು ಅಂದಿದ್ದನ್ನು ಸಾಧಿಸಿ ತೋರಿಸಿದ್ರಿ, ನೀವು ಪಡ್ಕೊಂಡ್ರಿ ಅದನ್ನು. ಒಂದು ಶೋರೂಮ್ನಲ್ಲಿರೋ ಹಾಗೆ, ಜ್ಯುವೆಲರಿ ಹಾಗೆ. ಅದೇ ರೀತಿ ನೀವು ಅಲ್ಲಿಗೆ ಬರಬೇಕಂದ್ರೆ ಇಷ್ಟೆಲ್ಲ ಹಂತಗಳನ್ನು ದಾಟಿ ಬರಬೇಕಾಗುತ್ತೆ. ಅಷ್ಟು ಸ್ಟೆಪ್ಪುಗಳನ್ನು ನೀವು ಚಾಚು ತಪ್ಪದೆ ಫಾಲೋ ಮಾಡಬೇಕಾಗುತ್ತೆ. ಇದರಲ್ಲಿ ಒಂದು ಮಿಸ್ ಆದ್ರೂ ನಾವು ಹಂತಕ್ಕೆ ಬರೋದಿಲ್ಲ. ಬೇಕಾದರೆ ಒಬ್ಬನೇ 2 ಹಂತಗಳನ್ನು ಪೂರೈಸಬಹುದು. ಅಂದರೆ ಆಚಾರಿನೇ ಮಾಡಬಹುದು, ಅವನೇ ಪಾಲಿಶ್ ಮಾಡ್ಬೋದು, ಅವನೇ ನೈಸಾಣಿ ಮಾಡ್ಬೋದು, ಎಲ್ಲವೂ ಕೂಡ ಅವನೇ ಮಾಡ್ಬೋದು. ಆದರೆ ಆ ಹಂತಗಳಿದೆಯಲ್ಲ, ಅದನ್ನು ನೀವು ದಾಟಲೇಬೇಕಾಗುತ್ತೆ. ಆ ಹಂತಗಳನ್ನು ದಾಟದೇನೆ ನಿಮ್ಮ ಜೀವನದಲ್ಲಿ ನೀವು ಏನೂ ಪಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಈಗ ನಿಮ್ಮ ಹತ್ರ ಏನೇನೆಲ್ಲ ಇದೆಯೋ ಅದೆಲ್ಲವೂ ಕೂಡ ಈ ನಿಮ್ಮ ಪೂರ್ವಜರು, ಅಂದರೆ ಅಪ್ಪ ಅಮ್ಮನಿಂದ ಬಂದಂತಹ ಬಳುವಳಿ, ಅದು ನಿಮ್ಮನ್ನು ರೆಕ್ಕೆ ಪುಕ್ಕ ಬರೋವರೆಗೂ ಅದು ಕಾಪಾಡುತ್ತೆ. ಈಗ ರೆಕ್ಕೆ ಪುಕ್ಕ ಬಂದಿದೆ, ನೀವೇನು ಮಾಡಬೇಕು? ಇನ್ನೂ ಅಪ್ಪ ಅಮ್ಮನ ಆಶ್ರಯದಲ್ಲೇ ಇರ್ತೀರಾ. ನೆಕ್ಸ್ಟ್ ನಿಮ್ಮ ಬದುಕು, ನಿಮ್ಮ ಜೀವನ, ನಿಮ್ಮ ಸಾಧನೆ, ನಿಮ್ಮ ಗುರಿ. ಅದಕ್ಕೆ ಒಬ್ಬರು ಮಾರ್ಗದರ್ಶಕರು ಬೇಕೇ ಬೇಕು. ಯಾರನ್ನೋ ಒಬ್ಬರನ್ನ ಜೀವನದಲ್ಲಿ ಮುಂದೆ ಗುರಿ, ಹಿಂದೆ ಗುರು ಯಾರ್ಯಾರಿಗಿರ್ತಾರೋ ಇವರೆಲ್ಲರೂ ಕೂಡ ಖಂಡಿತವಾಗಿ ಒಂದಲ್ಲ ಒಂದು ದಿವಸ ತಲುಪ್ತಾರೆ. ಅವರು ಇಲ್ಲದೆ ಕೂಡ ತಲುಪಬಹುದು. ಆದರೆ ಅದು ಸ್ಥೂಲವಾಗಿರಬಹುದು, ಸೂಕ್ಷ್ಮವಾಗಿರಬಹುದು. ಗುರು ಅಂತಂದರೆ ಎಲ್ಲರೂ ವ್ಯಕ್ತಿನ ಗುರು ಅನ್ಕೊಂಡು, ವ್ಯಕ್ತಿ ಅಲ್ಲ ಗುರು. ಗುರು ಅಂದರೆ ತತ್ವ, ಗುರು ಅಂದರೆ ಶಕ್ತಿ, ಗುರು ಅಂದರೆ ಮಾರ್ಗದರ್ಶನ, ಗುರು ಅಂದರೆ ಬೆಳಕು, ಗುರು ಅಂದರೆ ಜ್ಞಾನ. ಸೊ ಈ ಜ್ಞಾನ ಹೆಂಡತಿ ಕೊಡಬಹುದು, ಮಕ್ಕಳು ಕೊಡಬಹುದು, ಸ್ನೇಹಿತರು ಕೊಡಬಹುದು, ಸಹೋದ್ಯೋಗಿಗಳು ಕೊಡಬಹುದು, ನಮಗೆ ಯಾವುದೋ ಮಾಧ್ಯಮದಿಂದ ಸಿಗಬಹುದು, ಯಾವುದೋ ಒಂದು ರೂಪದಲ್ಲಿ ನಾವು ಅದನ್ನು ಅದೆಲ್ಲವೂ ಕೂಡ ಗುರುವೇ. ಗುರು ಅಂದರೆ ವ್ಯಕ್ತಿ ಮಾತ್ರ ಅಂತ ತಿಳ್ಕೊಳ್ಬೇಡಿ. ನಮಗೆ ಮಾರ್ಗದರ್ಶನ ಏನೇನು ಸಿಗುತ್ತೋ ಅದೆಲ್ಲವೂ ಕೂಡ ಗುರುವೇ. ಒಂದಕ್ಷರ ಕಲಿಸ್ಕೊಟ್ಟವರು ಗುರು ಅಂತ ನಮ್ಮ ಭಾರತದ ಸಂಸ್ಕೃತಿ ಹೇಳುತ್ತೆ. ಒಂದಕ್ಷರ ಕಲಿಸ್ಕೊಟ್ಟವನು ಗುರು ಅಂತ. ಅಂಥದ್ರಲ್ಲಿ ಹಲವಾರು ಕಲೆಗಳನ್ನು, ವಿದ್ಯೆಗಳನ್ನು ಕಲ್ತಿರ್ತೀವಿ. ಅಂಥವರೆಲ್ಲ ನಮಗೆ ನಾವು ಯಾವ ರೀತಿ ಅವರನ್ನು ಭಾವಿಸ್ಬೇಕು, ಎಷ್ಟು ಕೃತಜ್ಞತೆಗಳನ್ನು ನೀಡಬೇಕು. ಆದ್ದರಿಂದ ಮಾರ್ಗದರ್ಶನ ಬಹಳ ಬಹಳ ಮುಖ್ಯವಾದದ್ದು. ಪ್ರತಿಯೊಬ್ಬ ಮನುಷ್ಯನಿಗೆ ಮುಂದೆ ಗುರಿ, ಹಿಂದೆ ಗುರು ಇರಬೇಕು. ಆಗ ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಮುಂದೆ ಗುರಿ, ಅದು ಹೆಡ್ ಆಗಿದ್ರೆ ಟೇಲ್, ಬಾಲ, ಅಥವಾ ಇನ್ನೊಂದು ಮುಖ ಬಂದು ಅದು ಗುರು ಆಗಿರುತ್ತೆ. ಆ 2 ನಾಣ್ಯಗಳು ಬೇರೆ ಬೇರೆ ಇದ್ರೇ ಚಲಾವಣೆ. 500 ರೂಪಾಯಿದು ಒಂದು ನೋಟು, ಆ ನೋಟಲ್ಲಿ 2 ಕಡೆನೂ ಒಂದೇ ಪ್ರಿಂಟ್ ಇದ್ರೆ ಇದು ಕೋಟಾನ್ ನೋಟ್ ಅಂತೀರಾ, ಡೂಪ್ಲಿಕೇಟ್, ಇದು ಒರಿಜಿನಲ್ ಅಲ್ಲ ಅಂತೀರಾ. ಅಕಸ್ಮಾತ್ ಅದು ಮಧ್ಯದಲ್ಲಿ ಏನೋ ಒಂದು ಲೈನ್ ಸಿಗುತ್ತೆ, ಆ ಲೈನ್ ಇದ್ರೂ ಕೂಡ 2 ಬದಿಯಲ್ಲೂ ಒಂದೇ ಪ್ರಿಂಟ್ ಇದ್ರೆ ಅದನ್ನು ಯಾರು ಅಕ್ಸೆಪ್ಟ್ ಮಾಡೋದಿಲ್ಲ.
ನಾವೇ ಮಾಡೋದಿಲ್ಲ. ಅದೇ ರೀತಿ ಮುಂದೆ ಗುರಿ ಇದೆ, ಹಿಂದೆ ಗುರು ಇಲ್ಲ, ಅದು ಅಕ್ಸೆಪ್ಟ್ ಆಗಲ್ಲ. ಆ ಒಂದು ನೋಟು ಚಲಾವಣೆಗೆ ಬರೋದೇ ಇಲ್ಲ. ಅಥವಾ ಹಿಂದೆ ಗುರು ಇದ್ದಾರೆ, ಮುಂದೆ ಗುರಿನೇ ಇಲ್ಲ, ಆ ನೋಟು ಚಲಾವಣೆಗೆ ಬರಲ್ಲ. ಗುರಿ ಮತ್ತೆ ಗುರು ಇದು ಎರಡು ಒಂದು ನಾಣ್ಯದ ಎರಡು ಮುಖ ಇದೆ. ಸೊ ಹೆಡ್ ಅಂಡ್ ಟೈಲ್, ಒಂದು ನಾಣ್ಯಕ್ಕೆ ಎರಡು ಮುಖ. ಆ ಎರಡೂ ಮುಖಗಳಿದ್ರೆ ಚಲಾವಣೆಗೆ ಬರ್ತದೆ, ಇಲ್ಲ ಅಂದ್ರೆ ಬರೋದಿಲ್ಲ. ಆದ್ರಿಂದ ಪ್ರತಿಯೊಬ್ಬರು ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಇಲ್ಲಿ ಸಾಕಷ್ಟು ಜನ ಬರ್ತಾರೆ, ಸುಮಾರು ಜನ ಅವರ ಒಂದು ವ್ಯವಹಾರವನ್ನು ಅಭಿವೃದ್ಧಿ ಸಮೃದ್ಧಿಗೊಳಿಸೋದಕ್ಕೆ ಅಥವಾ ಅವರ ಗುರಿಯನ್ನು ಪೂರೈಸ್ಕೊಳ್ಳೋದಕ್ಕೆ ಹಂತವಾಗಿರ್ತೀನಿ. ಯಾರ್ಯಾರು ವ್ಯಾಪಾರಸ್ಥರು ಇರ್ತಾರೆ ಅವ್ರಿಗೆಲ್ಲ ಹೇಳೋದು, ಒಂದು 10 ರಿಂದ 15 ವರ್ಷ ನಿರಂತರವಾಗಿ ಬಂದು ಪ್ರತಿ ತಿಂಗಳಿಗೊಂದ್ಸಲ ಅಥವಾ 2 ತಿಂಗಳಿಗೊಂದ್ಸಲ, ಕಡೆ ಪಕ್ಷ 3 ತಿಂಗಳಿಗೊಂದು ಸಲನಾದರೂ ನೇರವಾಗಿ ಬಂದು ನಿಮ್ಮ ಒಂದು ವ್ಯವಹಾರದ ಸೂತ್ರಗಳನ್ನು ಅಂದರೆ ನಿಯಮಗಳು, ರಹಸ್ಯಗಳು, ತಂತ್ರಗಳು ಇವುಗಳನ್ನೆಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ಬನ್ನಿ. 10 ರಿಂದ 15 ವರ್ಷ ನಿಮಗೆ ರಿಟೈರ್ಮೆಂಟ್ ಲೈಫ್ ಸಿಗುತ್ತೆ. ಅಂದರೆ ನೀವು ದುಡಿಯುವಂಥ ಅವಶ್ಯಕತೆ ಇಲ್ಲ. ಸಾಕಷ್ಟು ದುಡಿದ್ರೆ ಅತ್ಯದ್ಭುತವಾಗಿ, ಅಂದರೆ ದುಡಿಯೋಂಥ ಅವಶ್ಯಕತೆ ಇಲ್ಲ ಅಂದರೆ ನೀವು ದುಡಿಯೋಂಥ ಅವಶ್ಯಕತೆ ಇಲ್ಲ. ನಿಮಗೋಸ್ಕರ ದುಡಿಯೋರು ಹಲವಾರು ಜನ ಇರ್ತಾರೆ. ಆ ಮಟ್ಟದಲ್ಲಿ ಮಾರ್ಗದರ್ಶನ ಕೊಡೋದಕ್ಕೆ ಖಂಡಿತವಾಗ್ಲೂ ಸಿದ್ಧನಾಗಿದ್ದೀನಿ. ಅವಶ್ಯಕತೆ ಇರೋರು ಬಂದು ನೇರವಾಗಿ ಭೇಟಿ ಮಾಡಬಹುದು. ಎಲ್ಲರಲ್ಲೂ ಒಂದು ಮನವಿ, ದಯಮಾಡಿ ನನಗೆ ಫೋನ್ ಸರ್ವಿಸ್ ಕೊಡಿ, ಕಾಲಲ್ಲಿ ಮಾತಾಡಿ, ಫೋಟೋ ಕಳಿಸ್ತೀರಿ, ನೋಡ್ಬಿಟ್ಟು ಜಾತಕ ಹೇಳಿ, ಭವಿಷ್ಯ ಹೇಳಿ. ನಾನು ಯಾರಿಗೂ ಭವಿಷ್ಯ ಹೇಳೋದಿಲ್ಲ, ನನಗೆ ಭವಿಷ್ಯ ಹೇಳೋಕ್ಕೆ ಬರೋದು ಇಲ್ಲ. ನಮ್ಮ ಗುರುಗಳು ಅದನ್ನು ಕಲಿಸ್ಕೊಟ್ಟಿಲ್ಲ. ನಮ್ಮ ಗುರುಗಳು ಕಲಿಸ್ಕೊಟ್ಟಿರೋದು ಭವಿಷ್ಯವನ್ನು ರೂಪಿಸೋದಕ್ಕೆ, ಹೇಗೆ ರೂಪಿಸ್ಕೊಳ್ಬೇಕು, ನನ್ನ ಗುರಿಯನ್ನು ಮುಟ್ಟಬೇಕಾದ್ರೆ ನಾನು ಹೇಗೆ ಬದಲಾವಣೆ ಆಗಬೇಕು, ಪರಿವರ್ತನೆ ಆಗಬೇಕು, ರೂಪಾಂತರಣ ಆಗಬೇಕು, ಏನನ್ನು ಮಾಡಬಾರ್ದು, ಏನನ್ನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಹೇಳ್ಕೊಡೋದು ನನ್ನ ಮೂಲ ಕರ್ತವ್ಯ. ಸೊ ನನ್ನ ಮೂಲ ಜವಾಬ್ದಾರಿ, ಸೊ ನನ್ನ ಮೂಲ ವೃತ್ತಿ, ನನ್ನ ಕಾಯಕ ಇದು, ನನ್ನ ಕೆಲಸ ಇದು. ಆದ್ದರಿಂದ ಅತ್ಯದ್ಭುತವಾಗಿ ಅದನ್ನು ನಿರ್ವಹಣೆ ಮಾಡೋದಕ್ಕೆ ಗುರುಗಳು ನನಗೆ ಒಂದು ಬಹಳ ಸೂಕ್ತವಾದಂತಹ ಮಾರ್ಗದರ್ಶನವನ್ನು ನೀಡಿದ್ದಾರೆ, ಹಾದಿಯನ್ನು ಹೇಳ್ಕೊಟ್ಟಿದ್ದಾರೆ, ನಿರ್ಮಿಸಿದ್ದಾರೆ. ಆ ಹಾದಿಯನ್ನು ಹೆದ್ದಾರಿಯನ್ನಾಗಿ ಮಾಡಿ ಯಾರ್ಯಾರು ಆ ಹೆದ್ದಾರಿಯಲ್ಲಿ ಓಡೋದಕ್ಕೆ ಅನುಕೂಲ ಆಗುತ್ತೆ ಅವರೆಲ್ಲರೂ ಕೂಡ ಖಂಡಿತವಾಗಲೂ ಅವ್ರ ಗುರಿಯನ್ನು ಮುಟ್ತಾರೆ. ಸೊ ಹೆದ್ದಾರಿ ಬಿಟ್ಟು ನಾನು ನೀರಿನಲ್ಲಿ ಹೋಗ್ತೀನಿ, ನಾನು ಕಾಡು ಬೆಟ್ಟಗುಡ್ಡಗಳ ಮೇಲೆ ಹೋಗ್ತೀನಿ ಅಂತಂದ್ರೆ ಹಂಗೂ ಹೋಗಬಹುದು. ಬಟ್ ಸಾಕಷ್ಟು ಶ್ರಮ ವಹಿಸಬೇಕಾಗುತ್ತೆ, ಸಮಯ ಬೇಕಾಗುತ್ತೆ, ಅದಕ್ಕೆ ಪೇಷನ್ಸ್ ಕೂಡ ಬೇಕಾಗುತ್ತೆ. ಅಷ್ಟು ಪೇಷನ್ಸ್ ಮನುಷ್ಯರಲ್ಲಿ ಇರೋದಿಲ್ಲ. ಆದ್ದರಿಂದ ರಸ್ತೆಗಳನ್ನು ಉಪಯೋಗಿಸಿ, ಅಡ್ಡ ರಸ್ತೆ, ಮುಖ್ಯ ರಸ್ತೆ, ಸೊ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ, ಈ ರೀತಿ 4 ರೀತಿಯಲ್ಲಿ ವಿಭಜನೆ ಆಗುತ್ತೆ. ಅದೇ ರೀತಿ ನೀವು ಬಂದಾಗ ಮೊದಲನೇ ಹಂತ ಏನೇನು ಹೇಳಬೇಕು ನಿಮಗೆ, 2ನೇ ಹಂತದಲ್ಲಿ ಏನು ಹೇಳಬೇಕು, 3ನೇ ಹಂತದಲ್ಲಿ ಏನು ಹೇಳಬೇಕು, 4ನೇ ಹಂತದಲ್ಲಿ ಏನು ಹೇಳಬೇಕು ಅನ್ನೋದನ್ನ ಎಲ್ಲವನ್ನ ಬಿಡಿಸಿ ನಿಮ್ಮ ಪೂರ್ವಾಪರಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಖಂಡಿತವಾಗ್ಲೂ ನಿಮ್ಮ ಗುರಿ ಮುಟ್ಟೋದಕ್ಕೆ ಯಾವುದೇ ರೀತಿ ನಿಮಗೆ ಸಹಾಯ ಬೇಕಾದರೂ ನಿರಂತರವಾದ ಬೆಂಬಲ, ಮಾರ್ಗದರ್ಶನ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ನೇರವಾಗಿ ಬಂದು ಭೇಟಿ ಮಾಡಿ. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಮತ್ತು ಪ್ರಶ್ನೆಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.